ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ವಿಶೇಷವಾಗಿ ಧನುರ್ಮಾಸದ ಪೂಜೆ ಮಾಡೋದ್ರಿಂದ 1000 ವರ್ಷದ ಪೂಜಾ ಫಲಗಳು ಒಂದೇ ದಿನ ನಮಗೆ ಲಭ್ಯವಾಗ್ತವೆ ಅಂತಲೇ ಹೇಳ್ಬೋದು. ಪೂಜಾ ಮಹತ್ವ ಮತ್ತು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಧನುರ್ಮಾಸ ಪೂಜೆ ಬಹಳ ವಿಶೇಷವನ್ನು ಹೊಂದಿರ್ತದೆ. ಅರುಣೋದಯದ ಕಾಲಕ್ಕೂ 4 ಗಳಿಗೆ ಮೊದಲೇ ಎದ್ದು ಅರುಣೋದಯದಲ್ಲಿ ಪೂಜೆಯನ್ನು ಆರಂಭಿಸಿ ಸೂರ್ಯೋದಯಕ್ಕೂ ಮೊದಲೇ ಪೂಜೆಯನ್ನು ಮುಗಿಸ್ಬೇಕು ಅಂತ ಹೇಳಿ ಅಂಥದ ಶಾಸ್ತ್ರದ ಪ್ರಕಾರ ಹೇಳಿರ್ತಾರೆ. ಹೀಗೆ ಮಾಡೋದ್ರಿಂದ 1000 ವರ್ಷಗಳ ಪೂಜಾ ಫಲಗಳು ಒಂದೇ ದಿನದಲ್ಲಿ ನಮಗೆ ಲಭ್ಯ ಆಗ್ತದೆ ಅಂಥೇಳಿ ನಂಬಿಕೆ ಕೂಡ ಅದ. ಧನುರ್ಮಾಸದ ಪೂಜೆಯ ವಿಶೇಷ ಮಹತ್ವ ಮತ್ತು ಅದರ ಕ್ರಮಗಳನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಹೇಳ್ತೀನಿ ನೋಡ್ರಿ. ಭಗವಂತನ ಅನುಗ್ರಹವನ್ನು ಪಡೆದು ಕೃತಾರ್ಥರಾಗಬೇಕೆಂದು ಪ್ರಯತ್ನಿಸುವ ಅಂದರೆ ಎಲ್ಲ ಭಕ್ತರ ಮೇಲೆ ಭಗವಂತನ ತೋರಿಸುವ ಅನುಗ್ರಹ ಅಪಾರವಾಗಿರ್ತದೆ. ಧನುರ್ಮಾಸದ ಪೂಜೆ ಮಾಡೋದ್ರಿಂದ 1000 ವರ್ಷ ಮಾಡುವಷ್ಟ ಪೂಜಾ ಪುಣ್ಯದ ಫಲವನ್ನು ನಾವು ಒಂದೇ ದಿನದಲ್ಲಿ ಭಗವಂತ ಕೊಡ್ತಾನೆ ಅನ್ನೋ ನಂಬಿಕೆ ಕೂಡ ಅದ. ಅನೇಕ ಕಾರುಣ್ಯವನ್ನು ಭಗವಂತ ತೋರಿಸ್ತಾನೆ ನಮ್ಮ ಮೇಲೆ ಅಂತ ಹೇಳಿ ಕಾರುಣ್ಯ ಪೈಕಿ ಒಂದು ಧನುರ್ಮಾಸದ ಪೂಜೆಗೆ ಭಗವಂತ ನೀಡಿರುವಂತಹ ಮಹತ್ವ ಬಹಳ ದೊಡ್ಡದು ಅಂತಲೇ ಹೇಳ್ಬೋದು. ಇನ್ನು ಧನುರ್ಮಾಸದ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯದ ಕಾಲದಲ್ಲಿ ದೇವರ ಪೂಜೆಯನ್ನು ಮಾಡಬೇಕು. ಆ ರೀತಿಯಾಗಿ ಪೂಜೆಯನ್ನು ಮಾಡೋದ್ರಿಂದ 1000 ವರ್ಷ ಪೂಜೆಯನ್ನು ಮಾಡಿದಂತೆ ಫಲ ಸಿಗೋದು, ಆ ಫಲವನ್ನು ಒಂದೇ ದಿನದಲ್ಲಿ ಪಡಿಬೋದು ಅಂತಲೇ ಹೇಳ್ಬೋದು. ಮನುಷ್ಯನಾದವನು ನಿರಂತರವಾಗಿ 1000 ವರ್ಷ ಅಂತೂ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಬದುಕಿದರೂ ನಿರಂತರ 1000 ವರ್ಷ ಪೂಜೆ ಮಾಡುವುದು ಸಾಧ್ಯವಿಲ್ಲ. ಯಾವುದನ್ನು ನಮಗೆ ಪಡೆಯೋದಕ್ಕೆ ಸಾಧ್ಯವಿಲ್ಲವೋ ಅಂತಹ ಪೂಜಾ ಫಲವನ್ನು ಭಗವಂತ ನಮಗೆ ಈ ಅವಧಿಯಲ್ಲಿ ಸಲ್ಲಿಸುವ ಪೂಜೆ ಮೂಲಕ ಅನುಗ್ರಹವನ್ನು ಮಾಡ್ತಾನೆ ಅನ್ನೋದು ಶಾಸ್ತ್ರಗಳ ಪ್ರಕಾರ ಹೇಳ್ತಾರೆ. ಇನ್ನು ಈ ಪೂಜೆಯನ್ನು ಹೇಗೆ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು ಅಂತಲೇ ಹೇಳ್ತೀನಿ ನೋಡ್ರಿ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ ಈ ರೀತಿ ಮುಂತಾದವು ಚಾಂದ್ರಮಾನ ಮಾಸದ ಪರಿಗಣನೆ ಆಗಿರ್ತದೆ. ಇದೇ ರೀತಿ ಮೇಷ, ವೃಷಭ, ಮಿಥುನ, ಅದೇ ರೀತಿ ಸೌರಮಾನ ಮಾಸದ ಪರಿಗಣನೆ ಹೊಂದಿರ್ತದೆ. ಈ ಸೌರಮಾನದ ಪರಿಗಣನೆಯಲ್ಲಿ ಯಾವ ರಾಶಿ ಸೂರ್ಯನಿರುತ್ತಾನೋ ಆ ರಾಶಿಯು ಹೆಸರು ಬಂದಿರ್ತದೆ. ಅಂದರೆ ಸೂರ್ಯ ಮೇಷ ರಾಶಿಯಲ್ಲಿದ್ದರೆ ಅದು ಮೇಷ ಮಾಸ, ಸಿಂಹ ರಾಶಿಯಲ್ಲಿದ್ದರೆ ಅದು ಸಿಂಹ ಮಾಸ. ಅದೇ ರೀತಿ ಸೂರ್ಯನ ಈಗೂ ಧನುರ್ ರಾಶಿಯಲ್ಲಿ ಇರೋ ಕಾರಣ ಈಗ ಧನುರ್ಮಾಸ ಅಂತಲೇ ಹೆಸರು ಬಂದಿರ್ತದೆ. ಯಾವ ದಿನ ಸೂರ್ಯನು ಧನುರ್ರಾಶಿಯನ್ನು ಸೂರ್ಯೋದಯದ ಒಳಗೆ ಪ್ರವೇಶವನ್ನು ಮಾಡುತ್ತಾನೋ ಆ ದಿನವೇ ಧನುರ್ ಪೂಜೆ ಶುರು ಮಾಡಬೇಕಾಗ್ತದೆ. ಸೂರ್ಯದೇವನು ಮಕರ ರಾಶಿಗೆ ಪ್ರವೇಶಿಸಿದ ಬಳಿಕ ಧನುರ್ಮಾಸದ ಪೂಜೆ ಸಮಾಪ್ತಿಯಾಗುವುದಿಲ್ಲ. ಯಾವ ದಿನ ಕೊನೆಯದಾಗಿ ಸೂರ್ಯೋದಯದ ಒಳಗೆ ಧನುರ್ರಾಶಿ ಸೂರ್ಯ ಇದ್ದಾನೋ ಆ ದಿನವೇ ಧನುರ್ಮಾಸದ ಪೂಜೆ ಸಮಾಪ್ತಿಯಾಗ್ತದೆ ಅಂತಲೇ ಹೇಳ್ಬೋದು. ಧನುರ್ಮಾಸದಲ್ಲಿ ಅರುಣೋದಯದ ಕಾಲದಲ್ಲಿ ಪೂಜೆಯನ್ನು ಮಾಡಬೇಕು. ಸೂರ್ಯೋದಯಕ್ಕಿಂತ 4 ಗಳಿಗೆ ಮೊದಲು ಎದ್ದು ಅರುಣೋದಯ ಇರ್ತದ ಅಂತಲೇ ಹೇಳ್ಬೋದು. 1 ಗಳಿಗೆ ಅಂದರೆ 24 ನಿಮಿಷ, 4 ಗಳಿಗೆ ಅಂದರೆ 96 ನಿಮಿಷ, ಅಂದರೆ ಸೂರ್ಯೋದಯಕ್ಕಿಂತ 96 ನಿಮಿಷ ಅರುಣೋದಯ ಶುರು ಆಗ್ತದೆ. ಅದು ಧನುರ್ಮಾಸದ ಪೂಜೆಗೆ ಪ್ರಶಸ್ತ ಕಾಲ ಅಂತಲೇ ಹೇಳ್ಬೋದು. ದೇವತೆಗಳಿಗೆ ಪಾಲಿಗೆ ಅಂದರೆ ಮನುಷ್ಯರ 365 ದಿನಗಳು 1 ಹಗಲು ಮತ್ತು 1 ರಾತ್ರಿ ದೇವತೆಗಳಿಗೆ ಪಾಲಿಗೆ. ಅದೇ ರೀತಿ ನಮ್ಮಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯನ ಎಂದೆಲ್ಲ ಇರೋದಿಲ್ಲ. ಅದು ದಕ್ಷಿಣಾಯನ ಅಂದವರಿಗೆ ಅದು ರಾತ್ರಿ, ಉತ್ತರಾಯಣ ಅಂದವರಿಗೆ ಹಗಲು. ದಕ್ಷಿಣಾಯನ ಕಾಲದಲ್ಲಿ ಸೂರ್ಯ 6 ರಾಶಿಗಳಲ್ಲಿ ಇರ್ತಾನೆ, ಉತ್ತರಾಯಣದಲ್ಲೂ ಕೂಡ 6 ರಾಶಿಗಳಲ್ಲಿ ಇರ್ತಾನೆ. ಒಂದು ದಿವಸ ಅಂದರೆ 60 ಗಳಿಗೆ. ಈ 60 ಗಳಿಗೆಯನ್ನು 2 ಭಾಗ ಮಾಡಿದ್ರೆ 30 ಗಳಿಗೆ ಬರ್ತವೆ. ಈ ಲೆಕ್ಕಾಚಾರದ ಪ್ರಕಾರ ಒಂದೊಂದು ರಾಶಿಯಲ್ಲಿ ಸೂರ್ಯ 5 ಗಳಿಗೆ ಇರ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಧನುರ್ಮಾಸದ 5 ಗಳಿಗೆ ಇದೆಯಲ್ಲ, ಅದು ದೇವತೆಗಳ ಪಾಲಿಗೆ ಸೂರ್ಯೋದಯಕ್ಕಿಂತ ಮುಂಚಿನ ಅವಧಿ ಎನ್ನುವ ಲೆಕ್ಕಾಚಾರದೊಳಗೆ ಅರುಣೋದಯ ಅಂತಲೇ ಹೇಳ್ಬೋದು. ಈ ಅವಧಿಯಲ್ಲಿ ದೇವತೆಗಳು ಎದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡ್ತಾರೆ. ದೇವತೆಗಳು ಎಚ್ಚರಗೊಂಡು ಭಗವಂತನನ್ನು ಆರಾಧಿಸುತ್ತಾರೆ. ಹಾಗೆ ಅರುಣೋದಯದ ಕಾಲ ಅದು ದೇವತೆಗಳ ಕಾಲ, ಬ್ರಹ್ಮಕಾಲ ಅಂತಲೇ ಹೇಳ್ಬೋದು. ಅದೇ ಸಂದರ್ಭದಲ್ಲಿ ನಾವು ದೇವತೆಗಳ ಆರಾಧನೆಯನ್ನು ಮಾಡಿದಾಗ ಭಗವಂತ ಸುಪ್ರೀತನಾಗುತ್ತಾನೆ. ಅದಕ್ಕಾಗಿಯೇ ಮುಖ್ಯ ಅರುಣೋದಯವೇ ಪೂಜಾ ಮಾಧ್ಯಮ ಅಂತ ಹೇಳ್ಬೋದು. ಈಗ ಹೇಳಬೇಕಂದ್ರೆ ಸುಮಾರು 6 ಗಂಟೆ 30 ನಿಮಿಷಕ್ಕೆ ಸೂರ್ಯೋದಯ ಆಗೋದಾದರೆ ಅದಕ್ಕೂ ಮೊದಲೇ ದೇವರ ಪೂಜೆಯನ್ನು ಮಾಡಿ ಅಂದರೆ
ಪೆಟ್ಟಿಗೆ ಕಟ್ಟಿದ್ದು ದೇವರ ನಮಸ್ಕಾರ ಮಾಡಬೇಕು ಅಂತಲೇ ಹೇಳ್ಬೋದು. 1.5 ಗಂಟೆಗಳ ಕಾಲ ಪೂಜೆ ಮಾಡೋದಾದರೆ ಸೂರ್ಯೋದಯಕ್ಕೆ 1.5 ಗಂಟೆ ಮೊದಲೇ ಪೂಜೆಯನ್ನು ಶುರು ಮಾಡಬೇಕು. ಅದಕ್ಕಿಂತ ಮುಂಚೆಯೇ ನಮ್ಮ ಸಂಧ್ಯಾ ವಂದನೆ ಹಾಗೂ ಪೂಜಾ ಸಿದ್ಧತೆಯನ್ನು ಮಾಡ್ಕೋಬೇಕಾಗ್ತದೆ. ಅರುಣೋದಯದ ಪೂಜೆಯನ್ನು ಮಾಡಿದ್ರೆ ಅದು ಉತ್ತಮವಾಗಿರ್ತದೆ. ಆಗ ಸಂಪೂರ್ಣ ಕತ್ತಲು ಇರ್ತದೆ. ಇನ್ನು ನಕ್ಷತ್ರಗಳು ಮರೆಯಾಗಿ ಇನ್ನೇನು ಸೂರ್ಯೋದಯ ಲಕ್ಷಣಗಳು ಗೋಚರಿಸುವಾಗ ಪೂಜೆ ಶುರು ಮಾಡಿದರೆ ಅದು ಮಧ್ಯಮ. ಅದೇ ರೀತಿ ಪೂಜೆ ಮಾಡುವಾಗ ಸೂರ್ಯೋದಯ ಆದರೆ ಅದು ಅಧಮ ಪೂಜೆ. ಇನ್ನು ಮಧ್ಯಾಹ್ನ ಪೂಜೆ ಮಾಡಿದ್ರೆ ನಿಷ್ಫಲವಾಗುತ್ತದೆ. ಸರಳವಾಗಿ ಹೇಳಬೇಕಂದ್ರೆ ದೇವರ ಪೂಜೆ ಮಾಡಿದರೂ ಕೂಡ ಅದಕ್ಕೆ ಫಲ ಇರುವುದಿಲ್ಲ ಮಧ್ಯಾಹ್ನ ಪೂಜೆ ಮಾಡಿದ್ರೆ. ಆದರೆ ಧನುರ್ಮಾಸದಲ್ಲಿ ಮಧ್ಯಾಹ್ನ ಪೂಜೆ ಮಾಡಿದ್ರೆ ಅರುಣೋದಯದಲ್ಲಿ ಮಾಡಿದಾಗ ಸಿಗುವ 1000 ವರ್ಷದ ಪೂಜಾ ಫಲ ಸಿಗದು ಎಂದು ಅರ್ಥ. ಅರುಣೋದಯದಲ್ಲಿ ಪೂಜೆ ಮಾಡುವುದು ಸಾಧ್ಯವಾಗದೇ ಇದ್ದಲ್ಲಿ ಎಂದು ಪೂಜನ ಮಾಡೋದನ್ನೇ ಬಿಟ್ಟರೆ ಆಗ ಪೂಜೆ ಮಾಡದೇ ಇರುವಂತಹ ದೋಷ ಉಂಟಾಗ್ತದೆ. ಪೂಜೆ ಮಾಡುವುದನ್ನು ಬಿಡಬಾರ್ದು. ಆಗ್ನೇಯ ಪುರಾಣದ ಧನುರ್ಮಾಸದ ಪೂಜಾ ಕ್ರಮ ವಿವರಣೆ ಹೇಗಿದೆ ಅಂತಲೇ ಹೇಳ್ತೀನಿ ನೋಡ್ರಿ. ಈ ಧನುರ್ಮಾಸದಲ್ಲಿ ದೇವರಿಗೆ ಮುದ್ಕಾನ್ನ ಅಂದರೆ ಹುಗ್ಗಿಯನ್ನು ನೈವೇದ್ಯ ವಿಶೇಷ ಅಂತಲೇ ಹೇಳ್ಬೋದು. ಅಕ್ಕಿ ಮತ್ತು ಅದರ 2 ಪಟ್ಟು ಹೆಸರುಬೇಳೆ, ಏಲಕ್ಕಿ, ಹಸಿ ಶುಂಠಿ, ಒಣಶುಂಠಿಯನ್ನು ಹಾಕಿ ಹುಗ್ಗಿಯನ್ನು ತಯಾರು ಮಾಡಬೇಕು. ಹುಗ್ಗಿಯ ಜೊತೆಗೆ ಬೆಲ್ಲದ ಗೊಜ್ಜು, ಮೊಸರು ಅದೇ ರೀತಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತಲೇ ಹೇಳ್ಬೋದು. ಯಾರು ಈ ಹುಗ್ಗಿಯನ್ನು ದೇವರಿಗೆ ಸಮರ್ಪಿಸುತ್ತಾರೋ ಅಂಥವರ ಶತ್ರುನಾಶವಾಗ್ತದೆ. ಅದೇ ರೀತಿ ನಮ್ಮ ಬದುಕಿನಲ್ಲಿರುವ ಶತ್ರುಗಳು ಹಿತಶತ್ರುಗಳ ಕಾಟವನ್ನು ನಿವಾರಿಸುವ ಕೆಲಸ ಧನುರ್ಮಾಸದ ಪೂಜೆಯಿಂದ ಆಗ್ತದ ಅಂತಲೇ ಹೇಳ್ಬೋದು. ನಾವು ನಮ್ಮ ಆಲಸ್ಯವೆಂಬ ಶತ್ರುವನ್ನು ಗೆದ್ದು ದೇವರ ಪೂಜೆ ನೆರವೇರಿಸುವ ಕಾರಣ ಎಲ್ಲ ಶತ್ರು ಕಾಟಗಳು ನಾಶ ಆಗ್ತವೆ ಅಂತಲೇ ಹೇಳ್ಬೋದು. ದೀರ್ಘಾಯುಷ್ಯವನ್ನು, ಆರೋಗ್ಯವನ್ನು, ಸಾತ್ವಿಕ ಸಂಪತ್ತನ್ನು, ವೇದ ಸಂಪತ್ತನ್ನು ಒದಗಿಸ್ತಾನೆ. ನಿಷ್ಕಾಮವಾಗಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಸಿಗುವ ಫಲ ಇದು ಅಂತಲೇ ಹೇಳ್ಬೋದು. ಸರಿಯಾದ ಸಾತ್ವಿಕ ಅಪೇಕ್ಷೆಯನ್ನು ಇಟ್ಟುಕೊಂಡು ಧನುರ್ಮಾಸ ಪೂಜೆ ಮಾಡಿದರೂ ಭಗವಂತ ಅನುಗ್ರಹ ಮಾಡ್ತಾರೆ. ಅದೇ ರೀತಿ ಈ ಎಲ್ಲ ಪೂಜೆಯು ಸರಿಯಾದ ಸಾತ್ವಿಕ ಅಪೇಕ್ಷೆಯನ್ನು ಇಟ್ಟುಕೊಂಡು ಧನುರ್ಮಾಸದ ಪೂಜೆ ಮಾಡಿದರೆ ಭಗವಂತ ಅನುಗ್ರಹಿಸ್ತಾನೆ. ಅದೇ ರೀತಿ ಎಲ್ಲ ಪೂಜೆ ಅರುಣೋದಯದ ಕಾಲದಲ್ಲೇ ಆಗಬೇಕು. ನಮ್ಮ ಬದುಕಿನಲ್ಲಿ ಬರುವ ಅಷ್ಟೂ ಧನುರ್ಮಾಸದಲ್ಲಿ ಈ ಪೂಜೆಯನ್ನು ನೆರವೇರಿಸಬೇಕು. ಹೀಗೆ ಮಾಡೋದು ಭಕ್ತಿ, ಜ್ಞಾನ, ಸಂಪತ್ತು ಹೆಚ್ಚಾಗೋದು ಎನ್ನುವುದು ನಮ್ಮ ನಂಬಿಕೆ ಆಗಿರ್ತದೆ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಪೂಜಾ ಬಗ್ಗೆ, ದೇವ್ರ ಬಗ್ಗೆ, ಆಚಾರ ಬಗ್ಗೆ, ವಿಚಾರ ಬಗ್ಗೆ ಪ್ರತಿಯೊಂದನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.